ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಯಾರ್ಯಾರೆಲ್ಲ PC ಮತ್ತು PSI ಎಕ್ಸಾಮ್ಸ್ಗೆ ಓದ್ತಾ ಇದ್ದೀರಿ, ಕರ್ನಾಟಕ ರಾಜ್ಯಪತ್ರದಲ್ಲಿ ಮತ್ತೊಂದು ಅಧಿಕೃತವಾಗಿ ಇದನ್ನ ಪಬ್ಲಿಷ್ ಮಾಡಲಾಗಿದೆ. ಆದಷ್ಟು ಬೇಗ ನಿಮಗೆ ಒಂದು ಕಾಲ್ ಫಾರ್ಮ್ಸ್ಗಳು ಬರ್ತವೆ. ಅಲ್ಲಿವರೆಗೂ ಸ್ವಲ್ಪ ಪೇಷನ್ಸ್ ಇರಲಿ. ಸರ್, ನನಗೆ ಗೊತ್ತಿದೆ ನಿಮ್ಮ ಉತ್ತರ ಏನಿರ್ತದೆ ಇದಕ್ಕಂತೇಳಿ. ಸರ್, ರಾಜ್ಯಪತ್ರ ಅಲ್ರಿ, ರಾಷ್ಟ್ರಪಟ್ಟದಾಗ ಹಾಕಿಸ್ರಿ, ಜಲ್ದಿ ನೋಟಿಫಿಕೇಶನ್ ಬರ್ಬೇಕಾಗ್ಯದ ನಮಗೆ. ಎಷ್ಟು ದಿನ ಅಂತ ಕಾಯ್ದು ಸಾಕಾಗಿದ್ ನಮಗೆ ಅಂತ ಹೇಳ್ಬಿಟ್ಟು ನೀವೆಲ್ಲ ಅಂತೀರಿ. ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪೇನ್. ಓಕೆ, PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಈ ಒಂದು ವಿವರವನ್ನ ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಕನ್ನಮಡಿ IAS ಆ್ಯಂಡ್ KAS ಆ ಒಂದು ಟೆಲಿಗ್ರಾಮ್ ಗ್ರೂಪ್ ಒಳಗೆ ಶೇರ್ ಮಾಡಿರ್ತೀನಿ. ಆ್ಯಂಡ್ ಅಲ್ಲಿಂದ ನೀವು ಓದ್ಬೋದು ಗೈಸ್. ಆ್ಯಂಡ್ ದಿಸ್ ಇಸ್ ವಾಟ್ ನಾನೇನು ತೋರಿಸ್ತಾ ಇದ್ದೀನಿ ಇದನ್ನೇ. ಆಮೇಲೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಒಂದು ಟೈಮ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದೀವಿ. ಈವನ್ ಪೊಲೀಸ್ ಕಾನ್ಸ್ಟೇಬಲ್ಗಾಗಿರ್ಬೋದು ಮತ್ತು PSI ಆಗಿರ್ಬೋದು. ಈ KSRPಗೆ 10th ಏನಿತ್ತು ಅದನ್ನು ಒಯ್ದ್ಬಿಟ್ಟು PUC ಮಾಡಿದ್ದು, ಅದನ್ನೆಲ್ಲ ಡೀಟೇಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇಷ್ಟಂತೂ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಆಮೇಲೆ 29 ಇಯರ್ಸ್ ಈ ಒಂದು ಶೆಡ್ಯೂಲ್ಡ್ ಕಾಸ್ಟ್ ಮತ್ತೆ ಶೆಡ್ಯೂಲ್ಡ್ ಟ್ರೈಬ್ದವ್ರಿಗೆ ಪೊಲೀಸ್ ಕಾನ್ಸ್ಟೇಬಲ್, ಜನರಲ್ ಕ್ಯಾಟಗರಿ ಅವರಿಗೆ 27 ಇಯರ್ಸ್ ಓಲ್ಡ್ ಬಿಟ್ಟಿದ್ದಾರೆ. ಅಂಡ್ ಈ ಒಂದು ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಅಂತೂ ನಿಮಗೆ ಐಡಿಯಾ ಇದೆ. ಓಕೆ, ಆಲ್ರೆಡಿ ನಾನೇ ವಿಡಿಯೋ ಕೂಡ ಮಾಡಿ ಹೇಳಿದ್ದೀನಿ. ನೋಡಿ, ರಾಜ್ಯಪತ್ರದೊಳಗೂ ಹೇಳಿದ್ದಾರೆ ಅಂದ್ರೆ ನಿಮಗೆ ಆದಷ್ಟು ಬೇಗ ನೋಟಿಫಿಕೇಶನ್ ಬರುತ್ತೆ. ಸೊ ಬೇಗ ಅಂದ್ರೆ ಯಾವಾಗ ಸರ್? ಇದೊಂದು ಕಾಮಿಡಿ ಸರ್, ಬರೋದಿಲ್ಲ, ಆಮೇಲೆ ಈ ವರ್ಷ ನೋಟಿಫಿಕೇಶನ್ ಆಗೋದಿಲ್ಲ, ಅದು ಇದು. ಅದಕ್ಕೆ ನನ್ನ ಉತ್ತರ ಏನೂ ಇಲ್ಲ ಗೈಸ್. ಬಿಕಾಸ್ ಅಂಥವ್ರಿಗೆ ನೀವು ವೋಟ್ ಹಾಕಿ ಕೂತಿದ್ದೀರಾ. ಅಂಡ್ ಅದಕ್ಕೆ ನೀವು ಏನು ಮಾಡೋಕ್ಕಾಗೋದಿಲ್ಲ. ನಾವು ಮಾಡಿರುವುದನ್ನ ನಾವೇ ಅನುಭವಿಸ್ಬೇಕು ಈಗಿನ ಒಂದು ಕಾಲದಲ್ಲಿ. ಸೊ ಅದರಿಂದ ನಿಮ್ಮ ಕೈ ಒಳಗೆ ಏನಿದೆ? ಓಕೆ, ಎಕ್ಸಾಮ್ ಸ್ಟ್ರಾಟಜಿ ಮಾಡ್ರಿ, ಇನ್ನೂ ಸಮಯ ಇದೆ. ನಿಮಗೆ 3-4 ತಿಂಗಳು ಕಾಲಾವಕಾಶ ಸಿಗುತ್ತೆ. ಈವನ್ ಅಪ್ಲಿಕೇಶನ್ ಹಾಕಿದ ಮೇಲೂ ಕೂಡ ನಿಮಗೆ ಸಮಯ ಸಿಗುತ್ತೆ. ಅಂಡ್ PSI ಎಕ್ಸಾಮ್ಗೆ ಮೊದಲು ಫಿಸಿಕಲ್ ಮಾಡಿ ಆಮೇಲೆ ಎಕ್ಸಾಮ್ ನಡೆಸಬೇಕು, ಸೇಮ್ ಪ್ಯಾಟರ್ನ್ ಕಂಟಿನ್ಯೂ ಮಾಡಬೇಕು, ಅಥವಾ ಎಕ್ಸಾಮ್ ಮಾಡಿ ಫಿಸಿಕಲ್ ನಡೆಸಬೇಕಾ? ಇದು ಒಂದು ಡಿಬೇಟ್ ನಡೀತಾ ಇದೆ. ಆಲ್ರೆಡಿ ಕರ್ನಾಟಕ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ, ಇದ್ರ ಬಗ್ಗೆನೂ ವಿಚಾರ ಮಾಡ್ರಿ. ಯಾಕಂದ್ರೆ ಎಕ್ಸೈಸ್ PSIನಾಗ ಮೊದಲು ಎಕ್ಸಾಮ್ ನಡೆಸಿ ಎಕ್ಸಾಮ್ನಾಗ ಪಾಸ್ ಆದವ್ರನ್ನ 1:5 ಮಾಡಿ ಆಮೇಲೆ ಫಿಸಿಕಲ್ ಮಾಡುವಂತ ಒಂದು ರೂಢಿ ಇದೆ. ಸೊ ಹಂಗೇನೆ ಇಲ್ಲಿ ತರ್ತಾರ, ಅದಕ್ಕೆ ಕಾದ್ ನೋಡ್ಬೇಕಿದೆ. ಆದ್ರೆ ಒಂದಂತೂ ಸತ್ಯ, ನೋಟಿಫಿಕೇಶನ್ ಬರುತ್ತೆ, ಹಂಗೆ ಹೋಗ್ಬಿಡುತ್ತೆ. ಓಕೆ, ಸೊ ಅದಕ್ಕೆ ಓದುದ್ರ ಕಡೆ ಗಮನ ಕೊಡ್ರಿ ಹೊರಸು ಇದ್ರ ಬಗ್ಗೆ ಬಹಳ ತಲೆ ಕೆಡ್ಸ್ಕೋಬೇಡ್ರಿ. ಅಂದ್ರೆ ನೆಗೆಟಿವ್ ಸ್ಪ್ರೆಡ್ ಮಾಡಕ್ ಭಾಳ ಜನ ಅದಾರ. ಇಲ್ಲಡ ಇನ್ನೂ ಭಾಳ ದಿನ ಆಗುತ್ತಳ, ಲೇಟ್ ಆಗುತ್ತಳ ಅಂತ ಹೇಳಕ್ ಭಾಳ ಜನ ಇದಾರೆ. ಸೊ ಲೇಟ್ ಆಗುತ್ತೆ, ಯಾರು ಜಲ್ದಿ ಆಗುತ್ತೆ ಅಂತ ಹೇಳಿದ್ದಾರೆ, ಲೇಟ್ ಆಗ್ಬೋದು, ಇಲ್ಲಂತಲ್ಲ. ಆದ್ರೆ ಇದು ಕಂಪಲ್ಸರಿಯಾಗಿ ಕಾಲ್ಫಾರ್ಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಮಾಡ್ತಾರೆ. ಅಂಡ್ ಒಳ ಮೀಸಲಾತಿ ಎಲ್ಲ ಇಂಪ್ಲಿಮೆಂಟ್ ಮಾಡೋದು ಅಷ್ಟು ಈಸಿ ಎಲ್ಲ, ಚಾಲೆಂಜಿಂಗ್ ಆಗಿದೆ. ಅಂಡ್ ಕೆಲಸ ಮಾಡದೇ ಇರುವಂತ ಓಕೆ, ಅವರು ಕೂಡ ನಿಮ್ಮಂಗೆ ಫುಲ್ ಉತ್ಸುಕರಿಂದ ಸರ್ಕಾರಿ ಹುದ್ದೆಗಳು ಹೋಗಿ ಕೆಲಸ ಮಾಡ್ತೀನಿ ಅಂತ ಬಂದಾರ. ಅದರ ತಂತ್ರಾಂಶಗಳನ್ನು ಡೆವಲಪ್ ಮಾಡೋದಾಗ್ಲಿ, ಅದನ್ನ ಇಂಪ್ಲಿಮೆಂಟ್ ಮಾಡೋದಾಗ್ಲಿ ಆ ಕೆಲಸ ಮಾಡಾಕತ್ತಿಲ್ಲ. ಒಂದ್ಸರ್ತಿ ಸರ್ಕಾರಿ ಹುದ್ದೆಗಳು ಹೋದ್ಮೇಲೆ ಭಾಳ ಜನ ಕೆಲಸ ಮಾಡೋದಿಲ್ಲ. ದಟ್ ಇಸ್ ದ ಇಶ್ಯೂ. ಓಕೆ, ಸೊ ನಿಮಗೆ ನೋಟಿಫಿಕೇಶನ್ ಅಂತೂ ಬರ್ತದೆ. ನೀವೇನ್ ಮಾಡಬೇಕು? ಸ್ಟಡಿ ಮಾಡಬೇಕು. ಅಂಡ್ ಯಾರಾದ್ರೂ ಕ್ಲಾಸ್ಗೆ ಜಾಯಿನ್ ಆಗ್ತೀನಿ ಸರ್, PSI ಎಕ್ಸಾಮ್ಗೆ ಆಗಿರ್ಬೋದು, ಆಮೇಲೆ ಪೊಲೀಸ್ ಎಕ್ಸಾಮ್ಗೆ ಆಗಿರ್ಬೋದು ಅಂದ್ರೆ ನಿಮಗೆ ಒಂದು ಸುವರ್ಣ ಅವಕಾಶ. ನಮ್ಮ ಕ್ಲಾಸಸ್ ಅವೈಲೇಬಲ್ ಇದಾವೆ. ನೋಡಿ, PC ಮತ್ತು PSI ಎಕ್ಸಾಮ್ಸ್ಗಳಿಗೆ ಯಾರೆಲ್ಲ ಪ್ರಿಪೇರ್ ಮಾಡ್ತಿದ್ದೀರಿ, ನಿಮಗೆ ಈ ಒಂದು PSI ಪೇಪರ್ 1, ಓಕೆ, ಪೇಪರ್ 1ಗೆ ಒಂದು ಕ್ಲಾಸಸ್ಗಳು ಆಫ್ಲೈನ್ ಮೂಲಕ ಮತ್ತು ಆನ್ಲೈನ್ ಮೂಲಕ ಕೂಡ ಪ್ರಾರಂಭ ಆಗ್ತಿದ್ದಾವೆ. ಸೊ ಆದಷ್ಟು ಬೇಗ ನಿಮಗೆ ಸಪ್ತಾಪುರ್, ಧಾರವಾಡದ ಸಪ್ತಾಪುರ್ನಲ್ಲೂ ಕೂಡ ಕ್ಲಾಸಸ್ಗಳು ಸಿಗ್ತವೆ. 10th ನವೆಂಬರ್ ಇಂದ ನವೆಂಬರ್ 10ನೇ ತಾರೀಕಿಂದ ಹೊಸ ಬ್ಯಾಚ್ಗಳು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಪ್ರಾರಂಭ ಆಗ್ತಿದ್ದಾವೆ. ಪತ್ರಿಕೆ 1 ಮಾತ್ರನ, ಓಕೆ, 50 ಅಂಕಗಳಿಗೆ ಪೇಪರ್ 1 ಇದೆಯೋ, ಸೊ ಆ ಒಂದು ಎಕ್ಸಾಮ್ಸ್ಗೆ ನಾವು ಕ್ಲಾಸಸ್ನ ಕಂಡಕ್ಟ್ ಮಾಡ್ತೀವಿ. ಆನ್ಲೈನ್ ಒಳಗೆ ಐತ್ಲಾ, ನಮ್ಮ ಆ್ಯಪ್ ಇದೆ ಕನ್ನಮಡಿ, KANAMADI, ಕನ್ನಮಡಿ ಇನ್ಸ್ಟಿಟ್ಯೂಟ್ ಅಂತ ಹೇಳ್ಬಿಟ್ಟು ನೀವು ಗೂಗಲ್ ಪ್ಲೇ ಸ್ಟೋರ್ ಒಳಗೆ ಹೋಗಿ ಇದನ್ನ ಟೈಪ್ ಮಾಡಿದ್ರೆ ಒಂದು ಆ್ಯಪ್ ಬರುತ್ತೆ. ಅಲ್ಲಿ 6th ಬ್ಯಾಚ್ ಪ್ರಾರಂಭ ಆಗ್ತಾ ಇದೆ ನವೆಂಬರ್ 10th ಇಂದ. ಸೊ ಯು ಕ್ಯಾನ್ ಜಾಯಿನ್ ಇಟ್ ಗೈಸ್.
ಅಂಡ್ ಇಲ್ಲಿ ನಿಮಗೆ ಎಸ್ಸೆ ಹೇಳ್ಕೊಡ್ತದ, ಟ್ರಾನ್ಸ್ಲೇಷನ್ ಹೇಳ್ಕೊಡ್ತದ, ಪ್ರಿಸೈಸ್ ರೇಟಿಂಗ್ ಹೇಳ್ಕೊಡ್ತದ. 50 ಅಂಕಗಳಿಗೆ ಹೆಂಗ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ತಗೋಬಹುದು ಅನ್ನೋದನ್ನ ಪ್ರೂಫ್ ಮುಖಾಂತರ ಯಾವ ತರ ಸ್ಟ್ರಾಟಜಿ ಮಾಡಬೇಕು, ಯಾವ ತರ ಹಿಂದೆ ಕ್ವಶನ್ ಬಂದಿದಾವೆ, ಮುಂದೆನು ಯಾವ ತರ ಬರ್ಬಹುದು ಅನ್ನೋದನ್ನ ವಿಸ್ತಾರವಾಗಿ ಹೇಳಲಾಗ್ತದೆ. ಆಲ್ರೆಡಿ ನಮ್ಮ ಪುಸ್ತಕಗಳು ಕೂಡ ಮಾರುಕಟ್ಟೆಯಲ್ಲಿ ಲಭ್ಯ ಇದಾವೆ ಗೈಸ್. 3ನೇ ಆವೃತ್ತಿ ಪ್ರಬಂಧ ಪುಸ್ತಕ ಅವೈಲೇಬಲ್ ಇದೆ. ಯು ಕ್ಯಾನ್ ಪರ್ಚೇಸ್ ಇಟ್. ಈ ಒಂದು ಮೈಂಡ್ ಮ್ಯಾಪ್ ಮೂಲಕ ಪುಸ್ತಕಗಳನ್ನ ನಿಮಗೆ ಮಾಡಿಕೊಟ್ಟಿದೆ ಪ್ರಬಂಧ ಪುಸ್ತಕ. ಸೊ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮದೊಳಗೆ ಪ್ರಬಂಧ ಪುಸ್ತಕ ಇದೆ. ಒಳ ಮೀಸಲಾತಿಯನ್ನ ಹಿಡಿದು ಕಂಪ್ಲೀಟ್ ಆಗಿ ಅಪ್ಡೇಟ್ ಇರುವಂತ ಪುಸ್ತಕ ನಿಮಗೆ ದೊರೀತದೆ. ಅಂಡ್ ಅನೇಕ ವಿದ್ಯಾರ್ಥಿಗಳು ಪುಸ್ತಕ ತಗೊಂಡು ನಮ್ಮ ಕ್ಲಾಸಿಗೆ ಬಂದು ಟೆಸ್ಟ್ ಸೀರೀಸ್ ತಗೊಂಡು ಪಾಸ್ ಆದಂತ 100 ವಿದ್ಯಾರ್ಥಿಗಳು ರಾಜ್ಯ ಸರ್ಕಾರದೊಳಗೆ ಕೆಲಸ ಮಾಡ್ತಿದ್ದಾರೆ. ಪತ್ರಿಕೆ ಒಂದಕ್ಕೆ, PSI ಪತ್ರಿಕೆ ಒಂದಕ್ಕೆ ಈ 2 ಪುಸ್ತಕ ನಿಮಗೆ ಗೇಮ್ ಚೇಂಜರ್ ಆಗ್ತವೆ. ಒಂದು ಪ್ರಬಂಧ, ಇನ್ನೊಂದು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ. ಒಂದು ಸರ್ತಿ ತಗೊಂಡು ಓದಿ ನೋಡ್ರಿ, ನಿಮ್ಗೆ ಗೊತ್ತಾಗೈತೆ ಕ್ವಾಲಿಟಿ. ಆಮೇಲೆ ಯಾರಿಗೆ ಪುಸ್ತಕ ಬೇಕು, ಓಕೆ, ಸೊ ನೀವು ಯಾವುದೇ ಊರಿನೊಳಗಿರ್ಲಿ ನಿಮಗೆ ಪುಸ್ತಕವನ್ನ ಕಳಿಸ್ಕೊಡ್ತದೆ. ಈ ಒಂದು ನಂಬರ್ಗೆ ನಿಮ್ಮ ಕಂಪ್ಲೀಟ್ ಅಡ್ರೆಸ್ ಅನ್ನ ಕಳಿಸ್ಬೇಕು. 7892086178 ಈ ನಂಬರ್ಗೆ ನಿಮ್ಮ ಅಡ್ರೆಸ್ ಅನ್ನ ಕಳಿಸಿದ್ರೆ ಮನೆ ಬಾಗಿಲಿಗೆ ಅಂಚೆ ಮೂಲಕ ಪುಸ್ತಕವನ್ನ ಕಳಿಸ್ಕೊಡುವಂತ ವ್ಯವಸ್ಥೆ ಇದೆ. ಭಾಷಾಂತರ ಪುಸ್ತಕ ಜಸ್ಟ್ ತಗೊಂಡು ಪ್ರಾಕ್ಟೀಸ್ ಮಾಡಿ ನೋಡ್ರಿ. 3 ತಿಂಗಳಾದ್ರೂ ಟೈಮ್ ಬೇಕು ಇದನ್ನ ಮಾಡ್ಲಿಕ್ಕೆ. ಅಂಡ್ ಯಾರಿಗಾದ್ರೂ ನನಗೆ ಇಂಗ್ಲಿಷ್ ಬರೋದಿಲ್ಲ, ಕನ್ನಡ ಬರೋದಿಲ್ಲ ಅಂತ ಯಾರಿದ್ದೀರಿ, ನಿಮ್ಗೆ ಹೇಳಿ ಮಾಡಿಸಿದಂತ ಬುಕ್ಕು 50 ಪ್ರಬಂಧಗಳ ಇಂಗ್ಲಿಷ್ ಮೀಡಿಯಂ ಎಸ್ಸೆ ಬುಕ್ ಕೂಡ ಅವೈಲೇಬಲ್ ಇದೆ. ಅಷ್ಟೇ ಯಾಕೆ ಗೈಸ್, ನಿಮಗೆ ಇನ್ನೊಂದು 15 ಡೇಸ್ ಒಳಗೆ PSI ಕ್ವಶನ್ ಬ್ಯಾಂಕ್ ಕೂಡ ಬರುತ್ತೆ. ಕ್ವಶನ್ಸ್ ವಿತ್ ಎಕ್ಸ್ಪ್ಲನೇಷನ್. ಓಕೆ, PSI ಕ್ವಶನ್ಸ್ ಹಿಂದಿನ ವರ್ಷದ್ದು 1ನೇದು KSP ಏನ್ ನಡೆಸ್ತಿತ್ತು ಅದ್ರೂ ಕ್ವಶನ್ ಪೇಪರ್ ಕೂಡ ನಾನು ಆಡ್ ಮಾಡಿರ್ತೀನಿ. ಆಮೇಲೆ ಈ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಏನು ಎಕ್ಸಾಮ್ 545-402 ಎಕ್ಸಾಮ್ಸ್ ಏನಿದೆ ಅದ್ರ ಕ್ವಶನ್ ಪೇಪರು ನಿಮಗೆ ಸಿಗ್ತವೆ. ಅದು ಆದ್ಮೇಲೆ ಈ ವರ್ಷ ಅಂದ್ರೆ 2025 ಅಲ್ಲಿ KEA ನಡೆಸಿದಂತ ಬೇರೆ ಬೇರೆ ಎಕ್ಸಾಮ್ಸ್ ಏನಿದಾವೋ, ಸೊ ಆ ಎಕ್ಸಾಮ್ಸ್ ಒಳಗೂ ಕೂಡ ಯಾವ ತರ ಕ್ವಶನ್ ಬರ್ತಿದಾವೆ ಅನ್ನೋದನ್ನ, ಒಂದು ಓಲ್ಡ್ PSI ಕ್ವಶನ್ ಪೇಪರ್, ಈ ರೀಸೆಂಟ್ PSI ಕ್ವಶನ್ ಪೇಪರ್ ವಿತ್ ಟ್ರೆಂಡಿಂಗ್ ಪೇಪರ್ಸ್. ಓಕೆ, ಟ್ರೆಂಡಿಂಗ್ ಪೇಪರ್ಸ್ ಇರುವಂತ ಒಂದು ಕ್ವಶನ್ ಬ್ಯಾಂಕ್ ನಿಮಗೆ ಮಾರುಕಟ್ಟೆಯಲ್ಲಿ ಆದಷ್ಟು ಬೇಗ ಇನ್ನೊಂದು 15ರಿಂದ 20 ದಿನದ ಒಳಗಾಗಿನೇ ನಿಮಗೆ ದೊರೆಯಲಿದೆ. ಅಂಡ್ ನೋಡಿ ಗೈಸ್, ನಿಮ್ಮ ಅಪ್ರೋಚ್ ಹೆಂಗಿರ್ಬೇಕು, ನೀವು ಯಾವ ತರ ಕ್ವಶನ್ಸ್ ಚೇಂಜ್ ಆಗ್ತಿದೆಯೋ, ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಹೆಂಗಾಗ್ತಿದೆ ಅನ್ನೋದನ್ನ ನಿಮಗೆ ಡೀಟೇಲ್ ಆದಂತ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಅಂತ ಪುಸ್ತಕಗಳನ್ನ ಓದ್ರಿ, ನಿಮಗೆ ಡೆಫಿನೆಟ್ಲಿ ಉಪಯೋಗ ಆಗುತ್ತೆ. ಅಂಡ್ ಕ್ವಶನ್ ಬ್ಯಾಂಕಿಗಾಗಿ ಸ್ವಲ್ಪ ವೇಟ್ ಮಾಡ್ರಿ. ಅಂಡ್ ಪತ್ರಿಕೆ 1ರ ಆನ್ಲೈನ್ ಮತ್ತು ಆಫ್ಲೈನ್ ಕೋರ್ಸ್ಗಳು 10th ನವೆಂಬರ್ ಪ್ರಾರಂಭ ಆಗ್ತಿದಾವೆ. ಆನ್ಲೈನ್ ಅಲ್ಲಿ ಆಲ್ರೆಡಿ ಕೋರ್ಸ್ ಕ್ರಿಯೇಟ್ ಆಗಿದೆ, ನೀವು ಅಡ್ಮಿಷನ್ ಅನ್ನ ತಗೋಬಹುದು. ಯಾರು ಅಡ್ಮಿಷನ್ ತಗೋತೀರಿ ನನಗೊಂದು ಸ್ಕ್ರೀನ್ ಶಾಟ್ ನ ಹಾಕ್ರಿ, ಸಪರೇಟ್ ಆಗಿ ಗ್ರೂಪ್ ಮಾಡಿದೆ, ಆ ಗ್ರೂಪ್ ನಲ್ಲಿ ನಿಮ್ಮನ್ನ ಆಡ್ ಮಾಡ್ತದೆ. ಓಕೆ, ಯಾರು ಕೂಡ ಇನ್ನೂ ಕಾಲ್ಫಾರ್ಮ್ ಆಗಿಂದ ಮಾಡೋನು ಅವಾಗ ಮಾಡೋನು ಅಂತ ನೆಗ್ಲೆಕ್ಟ್ ಮಾಡಬೇಡ್ರಿ. ಐ ನೋ ದಟ್ ಭಾಳ ಜನ ನೆಗ್ಲೆಕ್ಟ್ ಮಾಡ್ತೀರಿ, ಆಮೇಲೆ ಊರಿಗೆಲ್ಲ ಹೋಗ್ಬೇಡ್ರಿ. ಸೊ ಈಗ ಆಲ್ರೆಡಿ ಹಲವಾರು ನೋಟಿಫಿಕೇಶನ್ಗಳು ಬಂದಿದಾವಲ್ಲ, ಸೊ ಅದಕ್ಕೂ ಓದ್ರಿ. ನಿಮ್ ಜಾತಿಗೆ ಅವು ಅಪ್ಲಿಕೇಬಲ್ ಹಾಕಿದ್ದು ಅಂದ್ರೆ ಮಾತ್ರ ಅಪ್ಲೈ ಮಾಡ್ರಿ. ಅಂಡ್ ರೆಸ್ಟ್ ಆಫ್ ದಿ ಪೀಪಲ್ ಲೈಕ್ ಯಾರು ಪೊಲೀಸೇ ಆಗ್ಬೇಕು ಅಂತ ಇದ್ದೀರಿ, ನಿಮಗೂ ಕೂಡ ಅವಕಾಶ ಬರುತ್ತೆ. ಸೊ ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಕ್ಕೆ ನೀವು ಫಿಸಿಕಲಿ, ಮೆಂಟಲಿ ಅಂಡ್ ಇಮೋಷನಲಿ ರೆಡಿ ಆಗಿರ್ಬೇಕು. ನಿಮ್ಗೆ ಗೈಡ್ ಮಾಡಕ್ಕೆ ಡೆಫಿನೆಟ್ಲಿ ನಮ್ಮ ಸಂಸ್ಥೆ, ನಮ್ಮ ಟೀಮ್ ಇದ್ದೇ ಇರುತ್ತೆ. ಅಂಡ್ ಸೊ ಯಾರಿಗೆ ಆನ್ಲೈನ್ ಕ್ಲಾಸಿನ ಅವಶ್ಯಕತೆ ಇದೆ ನೀವು ತಗೋಬಹುದು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ.